ನಮಸ್ಕಾರ ಫ್ರೆಂಡ್ಸ್, ಮೈ ಆಧಾರ್ ಡಿಪಾರ್ಟ್ಮೆಂಟ್ ಒಂದು ಹೊಸ ಆ್ಯಪ್ ಲಾಂಚ್ ಮಾಡಿದೆ. ಇದರಲ್ಲಿ ನಿಮಗೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಅದಾದ ನಂತರ ನಿಮ್ಮ ನೇಮ್ ಚೇಂಜ್ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ನಿಮ್ಮ ಒಂದು ಅಡ್ರೆಸ್ ಅಪ್ಡೇಟ್ ಮಾಡೋ ಅವಕಾಶ ಕೊಟ್ಟಿದೆ. ಅದಾದ ನಂತರ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಅಪ್ಡೇಟ್ ಮಾಡೋ ಅವಕಾಶ ಕೂಡ ಕೊಟ್ಟಿದೆ. ಸೊ ಇದರಲ್ಲಿ ಒಂದೊಂದಾಗಿ ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು, ನೇಮ್ ಚೇಂಜ್ ಆಗಿರ್ಬೋದು, ಯಾವ ರೀತಿ ಅಪ್ಡೇಟ್ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ, ನೀವು ಮೊದಲನೇದಾಗಿ ಆ್ಯಪ್ ಸ್ಟೋರ್ನಲ್ಲಿ ಹೋಗಿ ಆಧಾರ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಡಿಸ್ಕವರ್ ಕೀ ಫೀಚರ್ಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ವೆಲ್ಕಮ್ ಬ್ಯಾಕ್ ಅಂತ ಬರುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಎಂಟರ್ ದ ಆಧಾರ್ ನಂಬರ್ ಅಂತ ಇರುತ್ತಲ್ವ, ನಿಮ್ಮ ಒಂದು ಆಧಾರ್ ನಂಬರ್ ಎಂಟರ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಐ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಲ್ವ, ಇದ್ರ ಮೇಲೆ ಟಿಕ್ ಮಾಡಿ. ನೋಡಿ, ಟಿಕ್ ಮಾಡಿ ಐ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಒಂದು ಸಿಮ್ ಕಾರ್ಡ್, ಯಾವ ಒಂದು ಮೊಬೈಲ್ ನಂಬರ್ ನೀವು ಅಪ್ಡೇಟ್ ಮಾಡ್ತೀರಾ ಅದನ್ನು ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ನಾನು ಇಲ್ಲಿ ಸಿಮ್ ಒನ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ SMS ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಸೆಂಡಿಂಗ್ ವೆರಿಫಿಕೇಷನ್ SMS, ಅದಾದ ನಂತರ ವೆರಿಫಿಕೇಷನ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಎರಡೂ ಓಕೆ ಆದಮೇಲೆ ಇಲ್ಲಿ ಕಂಟಿನ್ಯೂ ಟು ಫೇಸ್ ಅಥೆಂಟಿಫಿಕೇಷನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಫೇಸ್ ಅಥೆಂಟಿಫಿಕೇಷನ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಲೈವ್ ಕ್ಯಾಪ್ಚರ್ ಬರುತ್ತೆ. ನೋಡಿ, ನೀವು ಆ ಒಂದು ಲೈವ್ ಕ್ಯಾಪ್ಚರ್ನಲ್ಲಿ ನೀವು ಚಸ್ಮಾ ಹಾಕ್ಕೊಂಡಿರಬಾರ್ದು. ಅದಾದ ನಂತರ ನಿಮ್ಮ ಒಂದು ಲೈವ್ ಕ್ಯಾಪ್ಚರ್ ತೊಗೊಳ್ಳುವಾಗ ಗುಡ್ ಲೈಟಿಂಗ್ ಇರಬೇಕು. ಅಂದರೆ ನೀವು ಒಳ್ಳೆಯ ಬೆಳಕಿನಲ್ಲಿ, ಅಂದರೆ ಒಂದು ಗುಡ್ ಲೈಟಿಂಗ್ ಅಂದರೆ ನೀವು ಕ್ಲಿಯರಾಗಿ ಫೋಟೋ, ನಿಮ್ಮ ಒಂದು ಫೇಸ್ ಕ್ಲಿಯರಾಗಿ ಕಾಣಬೇಕು. ಆ ರೀತಿ ನೀವು ಒಂದು ಸೆಲ್ಫಿ ತೊಗೊಳ್ಬೇಕು. ಸೆಲ್ಫಿ ತೊಗೊಳ್ಳುವಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ಪೂರ್ತಿಯಾಗಿ ಕಣ್ಮುಚ್ಚಲಿಕ್ಕೆ ಹೋಗಬೇಡಿ. ಜಸ್ಟ್ ನೀವು ರೆಪ್ಪೆಗಳನ್ನು 1 ಅಥವಾ 2 ಸಾರಿ ಬಡೀರಿ, ಅಂದರೆ ಬ್ಲಿಂಕ್ ಮಾಡಿ. ಇದಾದ ನಂತರ ಇಲ್ಲಿ ನೋಡಿ ಯಾವ ರೀತಿ ಕ್ಯಾಪ್ಚರ್ ತೊಗೋಬೇಕು ಅಂದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬ್ಲಿಂಕ್ ಮಾಡಬೇಕು 1-2 ಸಾರಿ. ಬ್ಲಿಂಕ್ ಮಾಡಿದಾಗ ನಿಮ್ಮ ಒಂದು ಕ್ಯಾಪ್ಚರ್ ಏನಿದೆ ಅದು ಕ್ಲಿಯರಾಗಿ ಬರುತ್ತೆ. ಇಲ್ಲಿ ನೋಡಿ, ನೀವು ನೋಡ್ಬೋದು ನೋಡಿ, ಇಲ್ಲಿ ಈ ಒಂದು ಫೇಸ್ ಅಥೆಂಟಿಫಿಕೇಷನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ರೌಂಡಾಗಿ ಒಂದು ನಿಮ್ಮ ಒಂದು ರೌಂಡ್, ಇದರಲ್ಲಿ ನಿಮ್ಮ ಒಂದು ಲೈವ್ ಕ್ಯಾಪ್ಚರ್ ಬರುತ್ತೆ. ನೀವು ಅದರಲ್ಲಿ ನಿಮ್ಮ ಒಂದು ಫೇಸ್ ಏನಿದೆ ಅದು ಕ್ಲಿಯರ್ ಕಟ್ಟಾಗಿ ಬಂದಮೇಲೆ 1-2 ಸಾರಿ ನಿಮ್ಮ ಒಂದು ಐಸ್ ಏನಿದೆ, ನಿಮ್ಮ ಕಣ್ಣುಗಳು 1-2 ಸಾರಿ ರೆಪ್ಪೆಗಳನ್ನು ಬಡೀರಿ, ಅಂದರೆ ಬ್ಲಿಂಕ್ ಮಾಡಿ. ಬ್ಲಿಂಕ್ ಮಾಡಿದಾಗ ಈ ರೀತಿ ನಿಮ್ಮ ಒಂದು ಈ ರೌಂಡ್ ಏನಿದೆಯಲ್ವ ಹಸರಾಗುತ್ತೆ. 3 ಸೆಕೆಂಡ್ ತನಕ ಇದೇ ರೀತಿ ಹಸರಾಗಿದ್ದರೆ ನಿಮ್ಮ ಒಂದು ಫೋಟೋ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಾಗ ಇಲ್ಲಿ ನೋಡ್ಬೋದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ನಿಮ್ಮ ಒಂದು ಎಂಟರ್ ಯುವರ್ 6 ಡಿಜಿಟ್ ಪಿನ್ ಅಂತ ಇದೆ. ನೀವು ನಿಮಗೆ ಬೇಕಾದ ಒಂದು ಪಿನ್ನ ಸೆಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 445890 ಈ ರೀತಿ ನೀವು ಒಂದು ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಒಂದು ಈ ರೀತಿ ಪೇಜ್ ಓಪನ್ ಆದಾಗ ನೀವು ಇಲ್ಲಿ ನೋಡಿ ಕೆಳಗೆ ನಿಮ್ಮ ಒಂದು ಪೂರ್ತಿ ಆಧಾರ್ ಕಾರ್ಡ್ ರೆಡಿ ಆದಾಗ ಇಲ್ಲಿ ನೀವು ಕೆಳಗೆ ಸ್ಲೈಡ್ ಮಾಡಿ. ಇಲ್ಲಿ ನೋಡ್ಬೋದು ಕೆಳಗೆ ನೀವು ಈ ರೀತಿ ಸ್ಕ್ರೋಲ್ ಮಾಡಿದಾಗ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇದರಲ್ಲಿ ನೋಡ್ಬೋದು ಮೈ ಆಧಾರ್ ಅಪ್ಡೇಟ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಆಧಾರ್ನ ಪೂರ್ತಿ ಡೀಟೇಲ್ ಆಗಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ನೀವು ಏನು ಅಪ್ಡೇಟ್ ಮಾಡಬೇಕು, ಏನು ಮಾಡಬಾರ್ದು ನೀವು ಒಟ್ಟು ಬರುತ್ತೆ. ನೀವು ಏನಾದರೂ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಾದರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಅದಾದ ನಂತರ ಅಡ್ರೆಸ್ ಅಪ್ಡೇಟ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ನಿಮ್ಮ ಹೆಸರು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಇಲ್ಲಿ ನೇಮ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಇಮೇಲ್ ಏನಾದರೂ ಅಪ್ಡೇಟ್ ಮಾಡೋದಿದ್ದರೆ ಇಲ್ಲಿ ಇಮೇಲ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ನಾನು ಮೊಬೈಲ್ ನಂಬರ್ ಅಪ್ಡೇಟ್ ಯಾವ ರೀತಿ ಮಾಡಬೇಕು ಅದನ್ನು ತೋರಿಸ್ತೇನೆ ನೋಡಿ. ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ದಿಸ್ ರಿಕ್ವೆಸ್ಟ್ ವಿಲ್ ಟೇಕ್ 5 ಮಿನಿಟ್ಸ್ ಅಂತ ಇದೆ ನೋಡಿ. 5 ನಿಮಿಷ ರಿಕ್ವೆಸ್ಟ್ ಟೈಮ್ ತೊಗೊಳುತ್ತೆ.
ಇದಾದ ನಂತರ ಪ್ರೊಸೆಸಿಂಗ್ ಟೈಮ್ 30 ದಿನ ಇರುತ್ತೆ. ಅದ ನಂತರ ನಿಮ್ಮ ಒಂದು ಪ್ರೊಸೆಸಿಂಗ್ ಫೀ ಏನಿರುತ್ತೆ ಅದು 75 ರೂಪಾಯಿ ಇರುತ್ತೆ. ಅದ ನಂತರ ರಿಕ್ವೈರ್ಮೆಂಟ್ ಏನಿದೆಪ್ಪ ಅಂದ್ರೆ ನ್ಯೂ ಮೊಬೈಲ್ ನಂಬರ್. ಅದರಲ್ಲಿ ಸ್ಟೆಪ್ಸ್ ಏನೇನಿರುತ್ತೆ, ನ್ಯೂ ಮೊಬೈಲ್ ನಂಬರ್ ವೆರಿಫಿಕೇಷನ್, ಫೇಸ್ ಅಥೆಂಟಿಫಿಕೇಷನ್, ಮೇಕ್ ಪೇಮೆಂಟ್ ಅಂತ ಇರುತ್ತೆ. ಇಲ್ಲಿ ಇನ್ನೊಮ್ಮೆ ನೀವು ಫೇಸ್ ಅಥೆಂಟಿಕೇಷನ್ ಅಂದರೆ ನೀವು ಲೈವ್ ಕ್ಯಾಪ್ಚರ್ ತೊಗೊಳ್ಬೇಕು. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ನ್ಯೂ ಮೊಬೈಲ್ ನಂಬರ್ ಇಲ್ಲಿ ನೀವು ಎಂಟರ್ ಮಾಡಬೇಕು. ಇಲ್ಲಿ ನೋಡಿ ನಿಮ್ಮ ಒಂದು ಮೊಬೈಲ್ ಏನಿದೆ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಿದಾಗ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು OTP ಏನಿದೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ಇಲ್ಲಿ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ನ್ಯೂ ನಂಬರ್ OTP ವೆರಿಫೈಡ್ ಅಂತ ಬರುತ್ತೆ. ಇಲ್ಲಿ ನೋಡಿ ಫೇಸ್ ಅಥೆಂಟಿಫಿಕೇಷನ್ ಇರುತ್ತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೀವು ಮುಖ್ಯವಾಗಿ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಇಲ್ಲಿ ನೋಡ್ಬೋದು ನಿಮ್ಮ ಗುಡ್ ಲೈಟ್ ಅಂದರೆ ನೀವು ಒಳ್ಳೆಯ ಒಂದು ಲೈಟಿನ ಕೆಳಗಡೆ ಕ್ಯಾಪ್ಚರ್ ತೊಗೋಬೋದು ಅಥವಾ ಹೊರಗಡೆ ಒಳ್ಳೆಯ ವ್ಯೂ ಇದ್ದಲ್ಲಿ ಅಂದರೆ ತುಂಬ ಚೆನ್ನಾಗಿ ಬೆಳಕಿರಬೇಕು ಅಂಥಲ್ಲಿ ನೀವು ಕ್ಯಾಪ್ಚರ್ ತೊಗೊಳ್ಳಿ. ಇಲ್ಲಾಂದರೆ ಅದು ಒಂದು ನಿಮ್ಮ ಫೇಸ್ ಅಥೆಂಟಿಫಿಕೇಷನ್ ಕ್ಯಾನ್ಸಲ್ ಆಗುತ್ತೆ. ಅದಾದ ನಂತರ ನೀವು ಚಸ್ಮಾ ಹಾಕ್ಕೊಂಡು ನಿಮ್ಮೊಂದು ಲೈವ್ ಕ್ಯಾಪ್ಚರ್ ಕೊಡೋಕ್ಕೆ ಹೋಗಬೇಡಿ. ನೋಡಿ ಇಷ್ಟೆಲ್ಲ ಆದಮೇಲೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು ಲೈವ್ ಕ್ಯಾಪ್ಚರ್ ಫೋಟೋ ಓಪನ್ ಆಗುತ್ತೆ. ಇದರಲ್ಲಿ ನೀವು 1-2-3 ಸಲ ನಿಮ್ಮನ್ನು ರೆಪ್ಪೆಗಳನ್ನ ಬಿಡಬೇಕು. ನಿಮ್ಮವನ್ನು ಕಣ್ಣು ಬಿಡಿರಿ 1-2-3 ಸಲ ಬಡ್ದಾಗ ಇಲ್ಲಿ ನೋಡ್ಬೋದು ಈ ರೀತಿ ಹಸಿರು ಟೈಪ್ ಅದು ಕಾಣುತ್ತೆ ನೋಡಿ. 3 ಸೆಕೆಂಡ್ ತನಕ ಇದು ಇರಬೇಕು. 3 ಸೆಕೆಂಡ್ ನಂತರ ನಿಮ್ಮ ಒಂದು ಫೇಸ್ ಏನಿದೆ ಕ್ಯಾಪ್ಚರ್ ಅದು ಸಕ್ಸಸ್ಫುಲ್ ಆಗುತ್ತೆ. ಸಕ್ಸಸ್ಫುಲ್ ಆದಮೇಲೆ ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪೇ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಪೇ 75 ರೂಪೀಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಯಾವ ಒಂದು ಆ್ಯಪ್ ಮುಖಾಂತರ ಪೇ ಮಾಡ್ತೀರಾ ಅಂತ ನಿಮಗೆ ಬಿಟ್ಟಿದೆ. ಇಲ್ಲಿ ನೋಡ್ಬೋದು ಫೋನ್ಪೇ ಆಪ್ಷನ್ ಕೊಟ್ಟಿದ್ದಾರೆ. ಅದ ನಂತರ ಗೂಗಲ್ ಪೇ ಇದೆ, ಭೀಮ್ ಇದೆ, ಪೇಟಿಎಮ್ ಇದೆ. ನಿಮಗೆ ನೀವು ಯಾವ ಒಂದು ಆ್ಯಪ್ ಯೂಸ್ ಮಾಡ್ತೀರಾ ಆ ಆ್ಯಪ್ನ ಮುಖಾಂತರ ನೀವು ಇಲ್ಲಿ ಪೇ ಮಾಡ್ಬೋದು. ನೋಡಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನ್ಯೂ ಅಪ್ಲಿಕೇಶನ್ ಫೀ ಕರೆದ ಮೇಲೆ ಯುವರ್ ಮೊಬೈಲ್ ನಂಬರ್ ಅಪ್ಡೇಟ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲೇ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡು ಮೈ ಆಧಾರ್ ಅಪ್ಡೇಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಬಗ್ಗೆ ಕೊಡುತ್ತೆ. ಇಲ್ಲಿ ನೋಡಿ ಸ್ಟೇಜ್ಗಳು ಕೊಟ್ಟಿದ್ದಾರೆ. ನೋಡಿ ಮೊದಲೇ ಸ್ಟೇಜ್ ಡ್ರಾಫ್ಟ್ ಸ್ಟೇಜ್ ಕಂಪ್ಲೀಟ್ ಅಂತ ಇದೆ. ಅದಾದ ನಂತರ ಪೇಮೆಂಟ್ ಸ್ಟೇಜ್ ಕಂಪ್ಲೀಟ್ ಇದೆ. ಅದ ನಂತರ ವೆರಿಫಿಕೇಷನ್ ಸ್ಟೇಜ್ ಆಗಿರ್ಬೋದು, ಅದ ನಂತರ ವ್ಯಾಲಿಡೇಷನ್ ಸ್ಟೇಜ್ ಆಗಿರ್ಬೋದು, ಅದ ನಂತರ ಕಂಪ್ಲೀಟೆಡ್. ಇದು 1-2-3 ದಿನದಲ್ಲಿ ನಿಮ್ಮ ಒಂದು ಪೂರ್ತಿ ಏನು ಮೊಬೈಲ್ ನಂಬರ್ದು ವೆರಿಫಿಕೇಷನ್ ಸ್ಟೇಜ್ ಇದೆ ಇದು ಕಂಪ್ಲೀಟ್ ಆಗುತ್ತೆ. ಇದಾದ ನಂತರ ನೋಡಿ ನೀವು ಏನಾದರೂ ನಿಮ್ಮ ಒಂದು ಅಡ್ರೆಸ್ ಅಪ್ಡೇಟ್ ಮಾಡೋದಿದ್ದರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ಒಂದು ಹೆಸರು ಅಪ್ಡೇಟ್ ಮಾಡ್ಕೊಳ್ಳೋದಿದ್ದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅದ ನಂತರ ನಿಮ್ಮ ಇಮೇಲ್ ಅಪ್ಡೇಟ್ ಮಾಡ್ಕೊಳ್ಳೋದಿದ್ದರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಸೊ ಈ ಒಂದು ಮೈ ಆಧಾರ್ ಆ್ಯಪ್ ಇದೆಯಲ್ಲ ಇದು ತುಂಬ ಒಳ್ಳೆಯ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿದೆ. ಯಾಕೆಂದರೆ ತುಂಬ ಜನರಿಗೆ ತುಂಬ ಸಮಸ್ಯೆ ಆಗ್ತಾಯಿತ್ತು. ಯಾಕೆಂದರೆ ಆಧಾರ್ ಸೆಂಟರ್ನಲ್ಲಿ ತುಂಬ ತನಕ ಕ್ಯೂ ನಿಂತು ಆಮೇಲೆ ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮ ಒಂದು ಹೆಸರು ಚೇಂಜ್ ಆಗಿರ್ಬೋದು, ಗಂಟೆಗಟ್ಟಲೆ ನಿಂತರೂ ಕೂಡ ನಿಮಗೆ ಒಂದು ಪಾಳೆ ಬರ್ತಿರಲಿಲ್ಲ. ಈಗ ಆಧಾರ್ ಡಿಪಾರ್ಟ್ಮೆಂಟ್ ಏನು ಮಾಡಿದೆ ಅಂದರೆ ಇದರ ಒಂದು ಸೊಲ್ಯೂಷನ್ ತುಂಬ ಚೆನ್ನಾಗಿ ತೆಗೆದಿದೆ. ಅಂದರೆ ಒಂದು ಹೊಸ ಆ್ಯಪ್ ಇನ್ಸ್ಟಾಲ್ ಮಾಡಿದೆ. ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಅಡ್ರೆಸ್, ನೇಮ್ ಚೇಂಜ್, ಇಮೇಲ್ ಅಪ್ಡೇಟ್ ಇನ್ನೂ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಸಾಕಷ್ಟು ಇದರಲ್ಲಿ ಆ್ಯಡ್ ಮಾಡುತ್ತೆ. ಅಂದರೆ ಹೊಸ ಆಧಾರ್ ಕಾರ್ಡ್ ಇದರಲ್ಲಿ ಯಾವ ರೀತಿ ತಗೋಬೇಕು, ಅದಾದ ನಂತರ ಮೊಬೈಲ್ ನಂಬರ್ ಲಿಂಕೇ ಇರಲಿಲ್ಲ ಅಂದರೆ ಹೊಸ ಮೊಬೈಲ್ ನಂಬರ್ ಕೂಡ ಆ್ಯಡ್ ಮಾಡೋ ಅವಕಾಶಗಳನ್ನು ಕೊಡುತ್ತೆ. ಸದ್ಯಕ್ಕೆ ಇಷ್ಟು ಮಾತ್ರ ಇದರಲ್ಲಿ ಅವಕಾಶ ಕೊಟ್ಟಿದೆ. ಅಂದರೆ ಮೊಬೈಲ್ ನಂಬರ್, ಅಡ್ರೆಸ್, ನೇಮ್, ಇಮೇಲ್ ಅಡ್ರೆಸ್ ಜಸ್ಟ್ ಅಪ್ಡೇಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಇನ್ನೂ ಯಾರೆಲ್ಲ ಈ ಒಂದು ಆ್ಯಪ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಿಲ್ಲ ಅವರಿಗೂ ತಿಳಿಸಿ. ಮೋಸ್ಟ್ಲಿ ಅವ್ರದ್ದು ಮೊಬೈಲ್ ನಂಬರ್ ಆಗಿರ್ಬೋದು, ಹೆಸರು ಅಪ್ಡೇಟ್ ಮಾಡೋದು ಆಗಿರ್ಬೋದು, ಅಡ್ರೆಸ್ ಅಪ್ಡೇಟ್ ಮಾಡೋದಾಗಿರ್ಬೋದು ಮನೆಯಲ್ಲಿ ಕೂತ್ಕೊಂಡು ಮಾಡಲಿ. ಯಾಕೆಂದರೆ ತುಂಬ ನೀವು ಊರಲ್ಲಿ ಈ ರೀತಿ ಆಧಾರ್ದು ಮೊಬೈಲ್ ನಂಬರ್ ಲಿಂಕ್ ಮಾಡೋದು ಅಥವಾ ಅಡ್ರೆಸ್, ನೇಮ್ ಚೇಂಜ್ ಇವೆಲ್ಲ ಅಪ್ಡೇಟ್ ಮಾಡೋಕ್ಕೆ ತುಂಬ ಫೀಸ್ ಕೇಳ್ತಾರೆ, 100, 200, 300.
ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ತಿಳಿಸಿ, ಅವರಿಗೆ ಅಷ್ಟೊಂದು ಅಮೌಂಟ್ ಕೊಡೋದು ತಪ್ಪುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.